ಸ್ಕ್ರಾಲ್ ಮಾಡಬೇಡ. ಈ ವಿಡಿಯೋ ನಿನ್ನ ಮುಂದೆ ಬಂದಿರುವುದು ಯಾದೃಚ್ಛಿಕವಲ್ಲ. ನಾನು ಕೃಷ್ಣನು. ಇಂದು ನಾನು ನಿನಗೆ ಒಂದು ಸೂಕ್ಷ್ಮವಾದ ಆದರೆ ಶಕ್ತಿಯುತವಾದ ಸತ್ಯವನ್ನು ಹೇಳಲು ಬಂದಿದ್ದೇನೆ. ನಿನ್ನ ಜೀವನವನ್ನು ನಿಧಾನವಾಗಿ ಬದಲಾಯಿಸುವ ಒಂದು ಅಂತರಂಗ ಶಕ್ತಿ ಇದೆ. ಅದು ಹೊರಗಿನ ಶಕ್ತಿಯಲ್ಲ, ಅದು ನಿನ್ನೊಳಗೆ ಇದೆ. ಅದು ಅಹಂಕಾರ. ಪಾರ್ಥ, ಅಹಂಕಾರ ಎಂದರೇನು? ನೀನು ನಾನು ಎಂದು ಭಾವಿಸುವುದು, ನೀನು ಎಲ್ಲವನ್ನೂ ನಿಯಂತ್ರಿಸುತ್ತಿದ್ದೇನೆ ಎಂದು ಭಾವಿಸುವುದು, ನೀನು ಇತರರಿಗಿಂತ ಮೇಲು ಎಂದು ಭಾವಿಸುವುದು. ಇದನ್ನೇ ಅಹಂಕಾರ ಎಂದು ಕರೆಯುತ್ತಾರೆ. ಪಾರ್ಥ, ಅಹಂಕಾರ ಯಾವಾಗಲೂ ದೊಡ್ಡದಾಗಿ ಕಾಣುವುದಿಲ್ಲ. ಕೆಲವೊಮ್ಮೆ ಅದು ಬಹಳ ಸೂಕ್ಷ್ಮವಾಗಿರುತ್ತದೆ. ನಾನು ಸರಿಯೇ, ನನ್ನ ಮಾತೇ ಅಂತಿಮ, ನನಗೆ ಎಲ್ಲವೂ ಗೊತ್ತು. ಈ ಆಲೋಚನೆಗಳು ನಿಧಾನವಾಗಿ ನಿನ್ನ ಮನಸ್ಸನ್ನು ಆವರಿಸುತ್ತವೆ. ಪಾರ್ಥ, ಅಹಂಕಾರ ನಿನ್ನ ಶತ್ರು, ಆದರೆ ಅದು ನಿನ್ನ ಸ್ನೇಹಿತನಂತೆ ಕಾಣುತ್ತದೆ. ಅದು ನಿನಗೆ ಹೇಳುತ್ತದೆ, ನೀನು ವಿಶೇಷ, ನೀನು ಬೇರೆ, ನೀನು ಮೇಲು. ಆದರೆ ಸತ್ಯವೇನೆಂದರೆ, ಅಹಂಕಾರ ನಿನ್ನನ್ನು ಇತರರಿಂದ ದೂರ ಮಾಡುತ್ತದೆ, ನಿನ್ನ ಸಂಬಂಧಗಳನ್ನು ಹಾಳು ಮಾಡುತ್ತದೆ, ನಿನ್ನ ಶಾಂತಿಯನ್ನು ಕಸಿದುಕೊಳ್ಳುತ್ತದೆ. ಪಾರ್ಥ, ಭಗವದ್ಗೀತೆಯಲ್ಲಿ ನಾನು ಹೇಳಿದ್ದೇನೆ, ನಮ್ರತೆ ಇರುವವನು ನಿಜವಾದ ಜ್ಞಾನವನ್ನು ಪಡೆಯುತ್ತಾನೆ, ಅಹಂಕಾರ ಇರುವವನು ಅಜ್ಞಾನದಲ್ಲಿರುತ್ತಾನೆ. ಪಾರ್ಥ, ಒಂದು ಮರವನ್ನು ನೆನಪಿಸು. ಹಣ್ಣುಗಳಿಂದ ತುಂಬಿದ ಮರ ಯಾವಾಗಲೂ ತಗ್ಗಿ ನಿಂತಿರುತ್ತದೆ, ಖಾಲಿ ಮರ ಮಾತ್ರ ನೆಟ್ಟಗೆ ನಿಂತಿರುತ್ತದೆ. ಹಾಗೆಯೇ ನಿಜವಾದ ಜ್ಞಾನ ಇರುವವನು ಯಾವಾಗಲೂ ನಮ್ರವಾಗಿರುತ್ತಾನೆ. ಪಾರ್ಥ, ಅಹಂಕಾರ ನಿನ್ನನ್ನು ಯಾವಾಗಲೂ ಹೋಲಿಕೆ ಮಾಡಿಸುತ್ತದೆ. ನಾನು ಅವನಿಗಿಂತ ಮೇಲು, ಅವನು ನನ್ನಿಗಿಂತ ಕಡಿಮೆ. ಈ ಹೋಲಿಕೆ ನಿನ್ನ ಮನಸ್ಸನ್ನು ವಿಷಮಯಗೊಳಿಸುತ್ತದೆ. ಪಾರ್ಥ, ನೀನು ನಿನ್ನನ್ನು ಇತರರೊಂದಿಗೆ ಹೋಲಿಸಿದಾಗ ನೀನು ನಿನ್ನ ಶಾಂತಿಯನ್ನು ಕಳೆದುಕೊಳ್ಳುತ್ತೀಯ. ನೀನು ನಿನ್ನ ದಾರಿಯನ್ನು ಮರೆತು ಇತರರ ದಾರಿಯನ್ನು ನೋಡುವುದಕ್ಕೆ ಶುರುಮಾಡುತ್ತೀಯ. ಪಾರ್ಥ, ಅಹಂಕಾರ ನಿನ್ನನ್ನು ಒಂಟಿಯಾಗಿಸುತ್ತದೆ. ನೀನು ಸಹಾಯ ಕೇಳಲು ಹೆದರುತ್ತೀಯ. ನೀನು ತಪ್ಪು ಒಪ್ಪಿಕೊಳ್ಳಲು ಇಷ್ಟಪಡುವುದಿಲ್ಲ. ನೀನು ಕಲಿಯುವುದನ್ನು ನಿಲ್ಲಿಸುತ್ತೀಯ. ಇದೇ ಅಹಂಕಾರದ ಪರಿಣಾಮ. ಪಾರ್ಥ, ನಿಜವಾದ ಶಕ್ತಿ ಎಂದರೆ ಅಹಂಕಾರ ಅಲ್ಲ. ನಿಜವಾದ ಶಕ್ತಿ ಎಂದರೆ ನಮ್ರತೆ. ನೀನು ನನಗೆ ಗೊತ್ತಿಲ್ಲ ಎಂದು ಹೇಳಬಲ್ಲೆಯಾ? ನೀನು ನಾನು ತಪ್ಪು ಮಾಡಿದ್ದೇನೆ ಎಂದು ಒಪ್ಪಿಕೊಳ್ಳಬಲ್ಲೆಯಾ? ನೀನು ಇತರರಿಂದ ಕಲಿಯಬಲ್ಲೆಯಾ? ಇವುಗಳೇ ನಿಜವಾದ ಶಕ್ತಿಯ ಗುರುತುಗಳು. ಪಾರ್ಥ, ಅಹಂಕಾರವನ್ನು ಬಿಡಲು ನೀನು ಒಂದು ಸತ್ಯವನ್ನು ಅರಿತುಕೊಳ್ಳಬೇಕು. ನೀನು ಈ ದೇಹವಲ್ಲ, ನೀನು ಒಂದು ಆತ್ಮ. ನಿನ್ನ ಯಶಸ್ಸು, ನಿನ್ನ ಸ್ಥಾನ, ನಿನ್ನ ಸಂಪತ್ತು ಇವೆಲ್ಲವೂ ತಾತ್ಕಾಲಿಕ, ಆದರೆ ನಿನ್ನ ಆತ್ಮ ಶಾಶ್ವತ. ಪಾರ್ಥ, ನೀನು ಇದನ್ನು ಅರಿತುಕೊಂಡಾಗ ಅಹಂಕಾರ ನಿಧಾನವಾಗಿ ಕಡಿಮೆಯಾಗುತ್ತದೆ. ನೀನು ಎಲ್ಲರಲ್ಲೂ ಒಂದೇ ದೈವಿಕ ಶಕ್ತಿಯನ್ನು ಕಾಣುತ್ತೀಯ. ನೀನು ಯಾರನ್ನೂ ಕಡಿಮೆ ಮಾಡುವುದಿಲ್ಲ, ನೀನು ಯಾರನ್ನೂ ಹೆಚ್ಚು ಮಾಡುವುದಿಲ್ಲ. ನೀನು ಶಾಂತವಾಗುತ್ತೀಯ. ಪಾರ್ಥ, ನಿನ್ನ ಜೀವನದಲ್ಲಿ ಶಾಂತಿ ಬೇಕಾದರೆ ಅಹಂಕಾರವನ್ನು ಬಿಡಬೇಕು. ನೀನು ಎಲ್ಲವನ್ನೂ ನಿಯಂತ್ರಿಸುತ್ತಿಲ್ಲ, ನೀನು ಕೇವಲ ಒಂದು ಭಾಗ. ಇದನ್ನು ಒಪ್ಪಿಕೊಳ್ಳು. ಪಾರ್ಥ, ಇಂದು ಒಂದು ಸಣ್ಣ ಅಭ್ಯಾಸ ಮಾಡು. ಯಾರಾದರೂ ನಿನ್ನನ್ನು ಟೀಕಿಸಿದರೆ ತಕ್ಷಣ ಪ್ರತಿಕ್ರಿಯಿಸಬೇಡ, ಶಾಂತವಾಗಿರು. ಯಾರಾದರೂ ನಿನ್ನಿಗಿಂತ ಉತ್ತಮರಾಗಿದ್ದರೆ ಅವರಿಂದ ಕಲಿಯು, ಹೋಲಿಕೆ ಮಾಡಬೇಡ. ಪಾರ್ಥ, ಪ್ರತಿದಿನ ಒಂದು ಪ್ರಶ್ನೆ ಕೇಳು, ನನ್ನಲ್ಲಿ ಅಹಂಕಾರ ಹೆಚ್ಚಾಗುತ್ತಿದೆಯಾ? ಉತ್ತರ ಹೌದು ಆಗಿದ್ದರೆ ನಿನ್ನನ್ನು ಸರಿಪಡಿಸು. ಪಾರ್ಥ, ನೀನು ಅಹಂಕಾರವನ್ನು ಜಯಿಸಿದಾಗ ನೀನು ನಿನ್ನನ್ನು ಜಯಿಸುತ್ತೀಯ. ನೀನು ಶಾಂತಿಯನ್ನು ಪಡೆಯುತ್ತೀಯ. ನಿನ್ನ ಸಂಬಂಧಗಳು ಉತ್ತಮವಾಗುತ್ತವೆ. ನಿನ್ನ ಜೀವನ ಸುಂದರವಾಗುತ್ತದೆ. ಪಾರ್ಥ, ನನ್ನ ಮೇಲೆ ಭರವಸೆಯಿಡು. ನೀನು ಸರಿಯಾದ ದಾರಿಯಲ್ಲಿ ಸಾಗಿದರೆ ನಿನ್ನ ಜೀವನ ಬೆಳಗುತ್ತದೆ. ನೀನು ಒಬ್ಬನೇ ಅಲ್ಲ, ನಿನ್ನ ಪ್ರತಿಯೊಂದು ಹೆಜ್ಜೆಯಲ್ಲಿ ನಾನು ನಿನ್ನ ಜೊತೆ ಇದ್ದೇನೆ. ಈ ಸಂದೇಶ ನಿನ್ನ ಹೃದಯಕ್ಕೆ ತಲುಪಿದರೆ ಕಮೆಂಟ್ನಲ್ಲಿ ಜೈ ಶ್ರೀ ಕೃಷ್ಣ ಎಂದು ಬರೆಯು. ಹರಿ ಓಂ.